ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದಷ್ಟು ಅಸ್ತ್ರಗಳನ್ನು ಇಟ್ಕೊಂಡು ಇವತ್ತು ಬಿಜೆಪಿ ಜೆಡಿಎಸ್ ಹೋರಾಟಕ್ಕೆ ಸಿದ್ಧವಾಗಿದೆ. ಸರ್ಕಾರದ ಯಾವೆಲ್ಲ ವೈಫಲ್ಯಗಳಿದೆ, ಒಂದಷ್ಟು ಹೋರಾಟಗಳು ಹೇಗೆ ಮಾಡ್ತಾರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಕೊಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಮಾಜಿ ಸಚಿವರಾದಂತಹ ಆರಗ ಜ್ಞಾನೇಂದ್ರ ಅವರಿದ್ದಾರೆ. ಸರ್, ಇವತ್ತಿನ ಹೋರಾಟಗಳು ಹೇಗಿರುತ್ತೆ, ಸರ್ಕಾರವನ್ನ ಯಾವೆಲ್ಲ ಅಸ್ತ್ರಗಳಿಂದ ಕಟ್ಟಾಕ್ತಿದ್ದೀರಾ, ಒಂದಷ್ಟು ವೈಫಲ್ಯಗಳು ಏನು? ಸರ್, ಇವತ್ತು ಚರ್ಚೆ ಮಾಡಲಿಕ್ಕೆ ಬೇಕಾದಷ್ಟಿದೆ. ಈ ಸರ್ಕಾರ ಬೇಕಾದಷ್ಟು ಹಗರಣಗಳನ್ನು ನಮಗೆ ಕೊಟ್ಟಿದೆ ನಮ್ಮ ಕೈಗೆ, ವಿರೋಧ ಪಕ್ಷಕ್ಕೆ. ಆದರೆ ಸಮಯ ಕಮ್ಮಿ ಇದೆ. ಇರೋವಂಥದ್ದು 10 ದಿನ ಆದರೂ ಕೂಡ 8 ದಿವಸ ಮಾತ್ರ ನಡೀತದೆ. ಇವತ್ತು ಅರ್ಧ ದಿನ ಕಂಡೋಲೆನ್ಸ್ನಲ್ಲಿ ಹೋಯ್ತು, ಆಗಸ್ಟ್ 15 ಬಂತು, ಎಲ್ಲ ಈ ನಡುವೆ ಬರ್ತಾ ಇದೆ. ಹಾಗಾಗಿ ಆ ಕಡಿಮೆ ಸಮಯದಲ್ಲಿ ಎಷ್ಟು ವಿಷಯವನ್ನು ನಾವು ಪ್ರಸ್ತಾಪ ಮಾಡ್ಬೋದು. ಉದಾಹರಣೆಗೆ, ಇದು ರೈತ ವಿರೋಧಿ ಸರ್ಕಾರ. ಗೊಬ್ಬರವನ್ನು ಕೃತಕ ಅಭಾವ ಮಾಡಿದೆ. ರೈತರು ಇವತ್ತು ಸೊಸೈಟಿ ಬಾಗಿಲಲ್ಲಿ ಕ್ಯೂ ನಿಲ್ಲೋ ಹಂಗಾಗಿದೆ. ಬಗರಕೊಮ್ಮ ಸಾಗುವಳಿದಾರರದ್ದು ಕಣ್ಣೆತ್ತು ನೋಡೋದಿಲ್ಲ. ಅರಣ್ಯ ಇಲಾಖೆ ಹಿಂಸೆ ಕೊಡ್ತಾ ಇದೆ. ಇವತ್ತು ಭ್ರಷ್ಟ ಸರ್ಕಾರ. ಕೆಲಸ ಮಾಡಿದಂಥವ್ರು 4-5 ವರ್ಷದ ಹಣವನ್ನೇ ಇವತ್ತು ಪಾವತಿ ಮಾಡ್ತಾ ಇಲ್ಲ. ಇವರು ಖಜಾನೆ ಖಾಲಿಯಾಗಿದೆ. ತೆರಿಗೆ ಸಿಕ್ಕಾಬಿಟ್ಟೆ ಹಾಕಿದ್ದಾರೆ. ಎಲ್ಲದರ ಮೇಲೂ ಸರ್ಕಾರ ಸುಲಿಗೆ ಮಾಡ್ತಾ ಇದೆ ಸಾರ್ವಜನಿಕರದು. ಧರ್ಮಸ್ಥಳದ ಪ್ರಕರಣ ಬೇರೆ ನಡೀತಾ ಇದೆ. ಇಂಥ ಹಲವಾರು ಪ್ರಕರಣಗಳಿದ್ದಾವೆ. ಇವತ್ತು ನಮ್ಮ ನಾಯಕರು ನಾವೆಲ್ಲ ಕೂತು ಯೋಚನೆ ಮಾಡಿದ್ದೀವಿ. ಅದರಲ್ಲಿ ಪ್ರಿಫರೆನ್ಸ್ ಯಾವುದು ಕೊಡಬೇಕು ಅಂತೇಳಿ ಯೋಚನೆ ಮಾಡಿ ಅದನ್ನು ಹಾಕ್ತಾ ಇದ್ದೀವಿ. ಚಿನ್ನಸ್ವಾಮಿ ಪ್ರಕರಣದಲ್ಲಿ ಸರ್ಕಾರದ ವೈಫಲ್ಯಗಳೇನು, ನಿಮಗೆ ಏನೇನು ಕಂಡು ಬಂತು ಸರ್ ಇದರಲ್ಲಿ? ಸರ್, ನಾನೊಬ್ಬ ಗೃಹ ಸಚಿವನಾಗಿ ಹೇಳ್ತೀನಿ, ಸಂಪೂರ್ಣ ಹೊಣೆಗಾರಿಕೆ ಸರ್ಕಾರದ್ದು, ಸಂಪೂರ್ಣ ಹೊಣೆಗಾರಿಕೆ. ಇವರು ಕ್ರೆಡಿಟ್ ತಗೊಳ್ಲಿಕ್ಕಾಗಿ ಏನು DCM ಫ್ಲ್ಯಾಗ್ ಹಿಡ್ಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗಿ ಅವ್ರನ್ನ ಎತ್ತಿಗೆ ಬರ್ತಾರೆ, ಅವ್ರ ಜೊತೆಗೆ ಹೋಗಿ ಅಲ್ಲಿ ಇದು ಮಾಡ್ತಾರೆ, ಪರ್ಮಿಷನ್ ತೊಗೊಳೋದಿಲ್ಲ. CM ಇಲ್ಲಿ ಸಭೆ ಮಾಡ್ತಾರೆ, ಅವ್ರನ್ನ ಸನ್ಮಾನ ಮಾಡುವಂಥ ಸಭೆಯಲ್ಲಿ ರಾಜ್ಯಪಾಲರನ್ನು ಕರೆದು ಆ ವೇದಿಕೆ ಮೇಲೆ ಯಾರು ಇರಬೇಕು, ಪ್ರೋಟೋಕಾಲ್ ಏನು, ಎಂಥದೂ ಇಲ್ಲ. ದೊಡ್ಡ ಸಂತೆ ಮಾಡ್ಕೊಂಡಿದ್ದಾರೆ. ಇವ್ರ ಮಕ್ಕಳು ಮರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅವನಿಗೆ ಪರಿಚಯ ಮಾಡಿಕೊಡೋದು, ಅವ್ರ ಜೊತೆ ನಿಂತ್ಕೊಂಡು ಫೋಟೋಗ್ರಫಿ ಮಾಡಿಸೋದು, ಲಕ್ಷಗಟ್ಟಲೆ ಜನ ಬೀದಿನಲ್ಲಿ ನಿಂತ್ಕೊಳ್ಳೋದು. ಏನು ಅವಸ್ಥೆ ಇದು? ಇದು ಸರ್ಕಾರವೇ ಇರಲಿಲ್ಲ ಸರ್. 2 ದಿವಸ ಸರ್ಕಾರವೇ ಇರಲಿಲ್ಲ. ಹಾಗಾಗಿ ಆಗಬಾರ್ದಾಯ್ತು. ಸತ್ತೋರು ಸತ್ತರು. ನಾಮಕಾವಸ್ಥೆ ಪೊಲೀಸರ ಮೇಲೆ ಹೊಣೆ ಹೊರಿಸೋಕ್ಕೆ ಶುರು ಮಾಡಿದ್ರು ಇವ್ರು ತಪ್ಪಿಸ್ಕೊಳ್ಳಿಕ್ಕಾಗಿ. ಈಗ ಅದನ್ನು ಹೊರಗೆ ತಂದರು. ನಿಜವಾಗ್ಲೂ ಸರ್ಕಾರವೇ ಹೊಣೆಗಾರ. ಥ್ಯಾಂಕ್ ಯು ಸರ್. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರು ವೆಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.